ಎಲ್ಲರಿಗೆ ನಮಸ್ಕಾರ. ಈ ಕನ್ನಡ ಲೈಫ್ ಸ್ಟೋರಿ ಕೇಳ್ತಿರೋ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಇದೇ ಕಾರಣಕ್ಕಾಗಿ ಹೆಚ್ಚಿನ ಯುವಕರು ಇನ್ನೂ ಸಿಂಗಲ್ ಆಗಿ ಉಳಿದಿರುವುದು. ಕೆಲವು ಪುರುಷರು ತಮ್ಮ ಜೀವನದಕ್ಕೂ ಒಬ್ಬ ಒಂಟಿಯಾಗಿಯೇ ಕಾಲ ಕಳೆಯುತ್ತಾರೆ. ಹಾಗಾದರೆ ಅವರಿಗೆ ಜೀವನಕ್ಕೆ ಓರ್ವ ಸಂಗಾತಿ ಬೇಕು ಅನಿಸಿದೆ ಇರಲು ಕಾರಣವೇನು ಗೊತ್ತಾ? ಪ್ರತಿಯೊಬ್ಬರ ತಮ್ಮ ಜೀವನದಲ್ಲಿ ಪ್ರೀತಿಯನ್ನು ಬಯಸುತ್ತಾರೆ. ಆದರೆ ಎಲ್ಲರಿಗೂ ತಮ್ಮ ನಿಜವಾದ ಪ್ರೀತಿ ಸಿಗುತ್ತೆ ಎನ್ನುವುದು ಹೇಳಲು ಸಾಧ್ಯವಿಲ್ಲ. ಹಲವಾರು ಪ್ರಯತ್ನಗಳ ನಂತರವೂ ಕೆಲವು ಹುಡುಗರು ಮತ್ತು ಹುಡುಗಿಯರು ಜೀವನದಲ್ಲಿ ಒಂಟಿಯಾಗಿರುತ್ತಾರೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲೂ ಒಂಟಿಯಾಗಿರುವವರಲ್ಲಿ ಮಹಿಳೆಯರಿಗಿಂತಲೂ ಪುರುಷರೇ ಹೆಚ್ಚು ಎನ್ನಬಹುದು. ಹೆಚ್ಚಿನವರು ತಮ್ಮ ಹಿಂದಿನ ಅನುಭವಗಳ ಆಧಾರದ ಮೇಲೆ ಏಕಾಂಗಿಯಾಗಿರಲು ಆಯ್ಕೆ ಮಾಡಿರುತ್ತಾರೆ. ಅವರ ಪ್ರಕಾರ ಒಂಟಿಯಾಗಿರುವುದರ ಮೂಲಕ ಸಂತೋಷದ ಜೀವನವನ್ನು ನಡೆಸಬಹುದು. ಇನ್ನೂ ಕೆಲವರು ಒಂಟಿತನಕ್ಕೆ ಹೆದರುತ್ತಾರೆ. ಗಂಡಸರು ತಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳದಿದ್ದರೂ ಜೀವನ ಸಂಗಾತಿ ಇಲ್ಲದ ಕಾರಣಕ್ಕೆ ಆಗಾಗ ಬೇಜಾರುಗೊಳ್ಳುತ್ತಾರೆ. ಹೆಚ್ಚಿನ ಪುರುಷರು ಸಂಬಂಧದಲ್ಲಿದ್ದರೂ ಬಯಸುತ್ತಾರೆ, ಆದರೆ ಕೆಲವೊಂದು ಕಾರಣಗಳಿಂದಾಗಿ ಏಕಾಂಗಿಯಾಗಿ ಬದುಕಬೇಕಾಗುತ್ತದೆ. ಕೆಟ್ಟ ಹಿಂದಿನ ಸಂಬಂಧದ ಅನುಭವ. ಹಿಂದಿನ ಸಂಬಂಧಗಳ ಕೆಟ್ಟ ಅನುಭವಗಳು ಒಂಟಿಯಾಗಿ ಉಳಿಯಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿವೆ. ಹಿಂದಿನ ಸಂಬಂಧಗಳ ನೋವು ಮತ್ತು ದ್ರೋಹವು ಪುರುಷರ ಹೃದಯದಲ್ಲಿ ಒಂದು ಗಾಯ ಮಾಡಿಬಿಡುತ್ತದೆ. ಅವರು ಎಷ್ಟೇ ಬಲಶಾಲಿಯಾಗಿದ್ದರೂ ಅವರು ಸಾಮಾನ್ಯವಾಗಿ ತಮ್ಮ ಹಿಂದಿನ ಸಂಬಂಧಗಳಿನಲ್ಲಿ ಕೆಟ್ಟ ಅನುಭೂತಿಗಳನ್ನು ಬೇಗನೆ ಚಿತಾರಿಸಿಕೊಳ್ಳುವುದಿಲ್ಲ. ಸ್ವಾಭಿಮಾನದ ಕೊರತೆ. ತಮ್ಮ ಇಷ್ಟ ಅನಿಷ್ಟಗಳ ಬಗ್ಗೆ ವಿಶ್ವಾಸವಿಲ್ಲದ ಪುರುಷರು ಮಹಿಳೆಯರು ಅವರೊಂದಿಗೆ ಬೆರೆಯಲು ಇಷ್ಟಪಡುವುದಿಲ್ಲ. ಏಕೆಂದರೆ ಆತ್ಮಾಶ್ರಯವು ಅತ್ಯಂತ ಆಕರ್ಷಕವಾದ ಗುಣವಾಗಿದೆ. ಇದು ಕ್ಷಣದಲ್ಲಿ ಯಾರ ಮನಸ್ಸನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ. ಅದರಿಂದ ಸ್ವಾಭಿಮಾನದ ವಿಷಯಕ್ಕೆ ಬಂದಾಗ ಅದು ತುಂಬ ಮುಖ್ಯವಾಗಿದೆ. ಜೀವನದಕ್ಕೂ ಆತ್ಮಸ್ಥೈರ್ಯದ ಕೊರತೆಯಿಂದ ನರಳುವ ಜನರು ಏಕಾಂಗಿಯಾಗಲು ಇದೇ ಕಾರಣ. ತುಂಬ ಆಯ್ಕೆ ಮಾಡುವುದು. ಜೀವನದಲ್ಲಿ ನೀವು ಎಲ್ಲವನ್ನು ಆಯ್ಕೆ ಮಾಡುವರಾಗಿದ್ದರೆ ಪರವಾಗಿಲ್ಲ, ಆದರೆ ಮದುವೆ ವಿಷಯದಲ್ಲಿ ಹೆಚ್ಚು ಆಯ್ಕೆ ಮಾಡುವುದು ಒಳ್ಳೆಯದಲ್ಲ. ಕೆಲವು ಪುರುಷರ ಸಂಬಂಧದಲ್ಲಿ ಇರದಿರಲು ಕಾರಣವೆಂದರೆ ಅವರು ತಮ್ಮ ಸಂಗಾತಿಯ ಬಗ್ಗೆ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಹೊಂದಿರುತ್ತಾರೆ. ಅಂತಹದ್ದೇ ಗುಣಗಳನ್ನು ಹುಡುಕುತ್ತಿರುತ್ತಾರೆ. ಹಾಗಾಗಿ ಅತಿಯಾಗಿ ಮೆಚ್ಚುವ ವ್ಯಕ್ತಿಯೊಂದಿಗೆ ಇರಲು ಯಾರೂ ಇಷ್ಟಪಡುವುದಿಲ್ಲ. ತುಂಬ ನಾಚಿಕೆ ಸ್ವಭಾವ. ತುಂಬ ನಾಚಿಕೆ ಪಡುವುದು ಕೂಡ ಒಂಟಿಯಾಗಿ ಉಳಿಯಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅಂತಹ ಪುರುಷರು ಬೇಗನೆ ಜನರೊಂದಿಗೆ ಬೆರೆಯುವುದಿಲ್ಲ. ಅವರು ಏಕಾಂಗಿಯಾಗಿರುತ್ತಾರೆ. ವಾಸ್ತವವಾಗಿ ಅಂತರ್ಮುಖಿ ವ್ಯಕ್ತಿಯ ಸರಿಯಾದ ಮಾತನಾಡಲು ಸಾಧ್ಯವಾಗದ ಕಾರಣ ಉತ್ತಮ ಸಂಬಂಧವನ್ನು ಕಳೆದುಕೊಳ್ಳುತ್ತಾನೆ. ಕಳಪೆ ಫ್ಲರ್ಟಿಂಗ್ ಕೌಶಲ್ಯಗಳು. ಕಳಪೆಯಾಗಿರುವ ಪುರುಷರ ಮಹಿಳೆಯರನ್ನು ಮೆಚ್ಚಿಸುವಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಅಂತಹವರಿಗೆ ಡೇಟಿಂಗ್ ಮತ್ತು ಸಂಬಂಧಗಳ ಬಗ್ಗೆ ಚೆನ್ನಾಗಿ ಮಾತನಾಡಲು ತಿಳಿಯುವುದಿಲ್ಲ. ತನ್ನಲ್ಲಿ ಮಹಿಳೆಯರು ಏನು ಇಷ್ಟಪಡುತ್ತಾರೆ ಮತ್ತು ಇಷ್ಟಪಡುವುದಿಲ್ಲ ಎಂಬುದನ್ನು ಅವರು ಎಂದಿಗೂ ತಿಳಿದುಕೊಳ್ಳುವುದಿಲ್ಲ. ಅಂತಹ ಜನರು ಸಂಬಂಧದಲ್ಲಿ ಇರಲು ಬಯಸುತ್ತಾರೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಆದರೆ ಆತ್ಮವಿಶ್ವಾಸದ ಜನರ ಮುಂದೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸಲು ಸಾಧ್ಯವಾಗದ ಕಾರಣ ಅವರು ಏಕಾಂಗಿಯಾಗಿರುತ್ತಾರೆ. ತಮ್ಮನ್ನು ಕಾಳಜಿ ವಹಿಸಿರುವುದು. ಹೆಚ್ಚಿನ ಪುರುಷರಲ್ಲಿ ಅವರು ಜೀವನವನ್ನು ಆನಂದಿಸಲು ಬಯಸುತ್ತಾರೆ, ಆದರೆ ತಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಇದು ಅವರ ಜೀವನದಲ್ಲಿ ತುಂಬ ನಕಾರಾತ್ಮಕ ವಿಧಾನವಾಗಿದೆ. ಏಕೆಂದರೆ ಮಹಿಳೆಯನ್ನು ತಮ್ಮ ಆರೋಗ್ಯ ಮತ್ತು ನೋಟದ ಬಗ್ಗೆ ಗಮನ ಹರಿಸುವ ಪುರುಷರೊಂದಿಗೆ ಇರಲು ಇಷ್ಟಪಡುವುದಿಲ್ಲ. ತಮ್ಮ ಜೀವನ ನಿರ್ವಹಣೆಗೆ ಸ್ವಲ್ಪವೂ ಪ್ರಯತ್ನಿಸದ ಮಹಿಳೆಯರು ಅವರತ್ತ ಬಹುಬೇಗ ಆಕರ್ಷಿತರಾಗಿರುವುದಿಲ್ಲ. ಅಂತಹ ಜನರ ಬಗ್ಗೆ ಅವರ ವರ್ತನೆ ಯಾವಾಗಲೂ ಕಠಿಣವಾಗಿರುತ್ತದೆ. ಅಭ್ಯಾಸ ಮತ್ತು ಸ್ವಭಾವದಲ್ಲಿ ಉತ್ತಮವಾದ ನಂತರವೂ ಅಂತಹ ಪುರುಷರು ಏಕಾಂಗಿಯಾಗಿರಲು ಇದು ಒಂದು ದೊಡ್ಡ ಕಾರಣವಾಗಿದೆ. ಯಾವುದೇ ರೀತಿಯಾಗಲಿ ಮದುವೆ ಆಗಿದ ಮೇಲೆ ಮದುವೆ ಆಗಿದ್ದವರು ಕೇಳಿದರೆ ಅವರಿಗೆ ಲೈಫ್ ಏನು ಚೆನ್ನಾಗಿ ಇರೋದಿಲ್ಲ.
ಸಿಂಗಲ್ ಇರೋದೇ ಬೆಸ್ಟು ಅಂತ ಹೇಳಿರ್ತಾರೆ. ಮದುವೆ ಆಗಲ್ದವರಿಗೆ ಆಸೆ ಇರುತ್ತೆ, ಮದುವೆ ಆಗಿದ್ರೆ ಇಷ್ಟು ಚೆನ್ನಾಗಿ ಇರಬಹುದಾ ಅಂತೆ. ಎಲ್ಲದಕ್ಕೂ ಒಂದು ಆಸೆ ಇರುತ್ತದೆ. ನಮ್ಮ ಹತ್ರ ಇದ್ದಾಗ ಮಾತ್ರ ನಮಗೆ ಅದರ ಬೆಲೆ ಗೊತ್ತಾಗಲ್ಲ. ಅದರ ಅನುಭವಿಸಿದ ಮೇಲೆ ಅದರ ಬೆಲೆ ಗೊತ್ತಾಗುತ್ತೆ. ಅವೆಲ್ಲ ಚೆನ್ನಾಗಿರ್ಬೇಕಂದ್ರೆ ದುಡ್ಡು ಬೇಕು. ದುಡ್ಡು ತುಂಬ ಇದೆ, ಆದರೂ ಹೆಂಡತಿ ಸರಿಯಾಗಿರಲ್ಲ, ಗಂಡ ಸರಿಯಾಗಿರಲ್ಲ. ಐಶ್ವರ್ಯ ಇರಲಿಲ್ಲ ಅಂದರೂ ಅವರ ಗಂಡ ಹೆಂಡತಿ ಮಧ್ಯ ಆ ದುಡ್ಡಿನ ಸಲುವಾಗಿಯೇ ಜಗಳ ಬರುತ್ತದೆ. ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತದೆ. ಮದುವೆ ಆಗಿದ್ರೂ ಒಂದು ಸಮಸ್ಯೆ, ಮದುವೆ ಆಗಿಲ್ಲ ಅಂದರೂ ಒಂದು ಸಮಸ್ಯೆ. ಏನು ಮಾಡಿದ್ರು ಲೈಫ್ನಲ್ಲಿ ಎಲ್ಲ ಅನುಭವಿಸ್ಕೊತಾ ಹೋಗೋದು ಮಾತ್ರ, ಮುಂದುವರಿಬೇಕು ಅಷ್ಟೇ. ಯಾವುದಕ್ಕೆ ಕಾರಣಕ್ಕೂ ಸಿಟ್ಟು, ಅಹಂ ಇವೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಏಕೆಂದರೆ ಕೆಲವೊಂದು ಟೈಮ್ನಲ್ಲಿ ಅತಿ ಹೆಚ್ಚು ನಮಗೆ ತೊಂದರೆ ಬರುತ್ತವೆ, ಕಷ್ಟ ಬರುತ್ತವೆ. ಹಾಗಂತ ನಮ್ಮ ಜೀವನ ಹಾಳು ಮಾಡ್ಕೋಬಾರದು. ಇದು ಒಂದು ನನ್ನ ತಿಳಿದಿರೋ ಚಿಕ್ಕ ಸ್ಟೋರಿ. ನಿಮಗೆ ಯಾರಿಗಾದರೂ ನಿಮಗೆ ಏನಾದರೂ ಅನಿಸಿದರೆ ಮಾತ್ರ ನೀವು ಕಾಮೆಂಟ್ ಮಾಡಿ. ಬಟ್ ನಿಮ್ಮ ಸಮಯ ಕೊಟ್ಟು ಈ ಸ್ಟೋರಿ ಕೇಳ್ತಿರೋರು ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.